ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯಲ್ಲಿ ಕಲಿತಂತಹ 2 ಕ್ಷರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅಂತಕ್ಕಂಥ ಪಾಠವನ್ನ ಮಾಡ್ತಾ ಹೋಗೋಣ. ಆ ಪಾಠವನ್ನ ಶುರು ಮಾಡಲಿಕ್ಕಿಂತ ಮುಂಚೆ ಮಕ್ಕಳೇ ನಾನು ನಿಮ್ಗೊಂದು ಚಟುವಟಿಕೆಯನ್ನ ಮಾಡಿಸ್ತೀನಿ. ಅದ್ಯಾವ್ದಪ್ಪ ಅಂತ ಹೇಳಿದ್ರೆ ಪಿಕ್ ಅಂಡ್ ಫೈಂಡ್ ಔಟ್ ಅಂತ ಹೇಳ್ಬಿಟ್ಟು ಆ ಚಟುವಟಿಕೆ ಹೆಸರು. ಗೊತ್ತಾಗ್ತಿದೆಯಾ? ಆ ಚಟುವಟಿಕೆಯನ್ನ ಮಾಡಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನಿಲ್ಲಿ ಕೆಲವು ಚೀಟಿಗಳನ್ನ ಬರೆದು ಹಾಕಿದ್ದೀನಿ. ಹೌದಾ? ಚೀಟಿಗಳಲ್ಲಿ ಇರೋ ಅನುಸಾರವಾಗಿ ಅಂದ್ರೆ ಅದರಲ್ಲಿ ಒಂದು ಕ್ಷರಾಕ್ಷರ ಇರೋರು ಒಂದು ಗುಂಪಾಗಿ ನಿಲ್ಬೇಕಾಗುತ್ತೆ. ಹೌದಾ? ಅದೇ ರೀತಿಯಲ್ಲಿ 2 ಕ್ಷರಾಕ್ಷರಗಳಿರೋರು ಇನ್ನೊಂದು ಗುಂಪಾಗಿ ನಿಲ್ಬೇಕಾಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಹಾಗಾದ್ರೆ ಬನ್ನಿ ಮಕ್ಕಳೇ, ಬಂದು ಚೀಟಿ ಆರಿಸ್ಕೊಂಡು ನಿಮ್ಗೆ ಯಾವ ಕ್ಷರಾಕ್ಷರ ಸಿಕ್ಕಿದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಆ ಗುಂಪುಗಳಲ್ಲಿ ನಿಂತ್ಕೊಳ್ತಾ ಹೋಗಿ. ಹೇಳೋದು ಬೇಡ, ನನಗೆ ನಿಮ್ಗೆ ಅರ್ಥ ಆಗೋದು ನಿಂತ್ಕೊಂಡ್ಬಿಡ್ಬೇಕು. ನೀವು ಮಾತಾಡ್ಕೊಳ್ಳಿ. ನಾನು ಯಾವ ಗುಂಪಲ್ಲಿ ಇರ್ಬೇಕು ಅಂತ ನಿಮಗೆ ಗೊತ್ತಾಗ್ಬೇಕಲ್ಲ. ಬನ್ನಿ. ನೋಡಿ, ಒಂದು ಗುಂಪಲ್ಲಿ 6 ಜನ ಇದ್ದೀರಿ, ಇನ್ನೊಂದು ಗುಂಪಲ್ಲಿ 6 ಜನ ಇದ್ದೀರಿ. ಅಂದ್ರೆ ಈಗ ಮೊದಲನೇ ಗುಂಪಲ್ಲಿ ನಮ್ಗೆ ಬಂದಿರತಕ್ಕಂತ ಕ್ಷರಾಕ್ಷರ ಎಷ್ಟು ಕ್ಷರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಾಗಿದೆ? ರೇಖಾತ್ಮಕ ಸಮೀಕರಣದ ಗುಂಪು ಇದು. ಹೌದನಪ್ಪ? ಇನ್ನೊಂದು ಗುಂಪಿದೆ, ಅದೇ ಯಾವುದು? 2 ಕ್ಷರಾಕ್ಷರ ಉಳ್ಳತಕ್ಕಂತಹ ರೇಖಾತ್ಮಕ ಸಮೀಕರಣದ ಒಂದು ಗುಂಪು. ಹೌದು ತಾನೆ? ಇಲ್ಭಾಷ. ಹೌದಾ? ಸೊ ಏನ್ ಹೇಳ್ತೀವಪ್ಪ ನಾವು ಅಂತ ಹೇಳಿದ್ರೆ, ಈಗ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು ಅಂತನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣಪ್ಪ. ರೇಖಾತ್ಮಕ ಸಮೀಕರಣ ಅಂತಂದ್ರೆ ನೋಡಿ, ನಿಮಗೆ ಬಂದಿರೋ ಸಮೀಕರಣಗಳಲ್ಲಿ, ಆ ಚೀಟಿನಲ್ಲಿ ಇರೋ ಸಮೀಕರಣಗಳಲ್ಲಿ ಕ್ಷರಾಕ್ಷರದ ಹೆಚ್ಚಿನ ಗಾತ್ರ ಎಷ್ಟಿದೆ? ಅಲ್ಲಿ ಕ್ಷರಾಕ್ಷರದ ಹೆಚ್ಚಿನ ಗಾತ್ರ 1 ಇದೆ. ಹೌದಲ್ವಾ? ಸೊ ಕ್ಷರಾಕ್ಷರದ ಹೆಚ್ಚಿನ ಗಾತ್ರ ಅಂದ್ರೆ 1 ಇದೆ. ಹಾಗಾಗಿ ಅದನ್ನ ನಾವೇನಂತೀವಿ? ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಹೌದೇನಪ್ಪ? ಸೊ ರೇಖಾತ್ಮಕ ಸಮೀಕರಣ ಅಂತ ಕರಿಬೇಕಾದ್ರೆ ಕ್ಷರಾಕ್ಷರದ ಗಾತ್ರ ಸೂಚಿ 1 ಆಗಿರ್ಬೇಕು. ಹೌದಾ? ಹಾಗಾದ್ರೆ ನಮ್ಗೆ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು ಅಂತ ಅನ್ನೋದು ಗೊತ್ತಾಯ್ತಪ್ಪ. ಈಗ ನಾವು ಮಾಡ್ತಕ್ಕಂತ ಪಾಠ ಏನಿದೆ ಅದು 2 ಕ್ಷರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಗೊತ್ತಾಗ್ತಿದೆ? ಒಂದು ಕ್ಷರಾಕ್ಷರ ಇರತಕ್ಕಂತಹ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಹೌದಾ? ಅದರಲ್ಲೇನೆ ಇನ್ನೂ ಒಂದು ಕ್ಷರಾಕ್ಷರವನ್ನ ಆಡ್ ಮಾಡಿಬಿಟ್ಟು ಕೊಡ್ತಾರೆ. 2 ಕ್ಷರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರಪ್ಪ. ಸರಿ, ಹಾಗಿದ್ರೆ ನೀವು ಚೀಟಿಗಳನ್ನೆಲ್ಲ ಇಲ್ಲಿ ಹಾಕ್ಬಿಟ್ಟು ಹೋಗಿ ನಿಮ್ ಜಾಗದಲ್ಲಿ ಕೂರಿ. ಎರಡು ಕ್ಷರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ನೋಡಪ್ಪ, ಇವಾಗ ನಿಮಗೆ ಬಂದಂತ ಸಮೀಕರಣ, ರೇಖಾತ್ಮಕ ಸಮೀಕರಣ ಯಾವ ರೂಪದಲ್ಲಿ ಇತ್ತು? ಫಾರ್ ಎಕ್ಸಾಂಪಲ್, x - 5 = 3. ಇದೊಂದು ರೇಖಾತ್ಮಕ ಸಮೀಕರಣ ಇತ್ತಲ್ವಾ? ನೋಡಿ, ಒಂದು ಕ್ಷರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಗಿತ್ತಿದು. ಹೌದು ತಾನೆ? ಅದೇ ರೀತಿಯಲ್ಲಿ ಇನ್ನೂ ಒಂದು ಸಮೀಕರಣ p - p + 3 = 5 ಅಂತ ಇತ್ತು. ಇದು ಕೂಡ ಏನು? ಒಂದು ಕ್ಷರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆಯಾಗಿ ತಗೋಬಹುದು ನಾವು. ಹೌದಲ್ವಾ? ಸರಿ, ಹಾಗಿದ್ರೆ ನೆಕ್ಸ್ಟ್ ಅಪ್ಪ ನಮ್ಗೆ ಈ
ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆಗಳನ್ನ ನೋಡಿದ್ವಿ ನಾವು. ಅದೇ ರೀತಿಯಾಗಿ ಎರಡು ಚರಾಕ್ಷರಗಳಿರ್ತಕ್ಕಂತಹ ರೇಖಾತ್ಮಕ ಸಮೀಕರಣಗಳಿಗೆ ಉದಾಹರಣೆಯನ್ನು ನೋಡ್ಬೋದಪ್ಪ. ಇಲ್ಲಿ ಹೇಗೆ ಇರುತ್ತವೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂದ್ರೆ ಎಕ್ಸ್ ಪ್ಲಸ್ 4y ಇಸ್ ಈಕ್ವಲ್ ಟು 0. ಇದು ಏನಿದು ಎರಡು ಚರಾಕ್ಷರಗಳಿರ್ತಕ್ಕಂತಹ ರೇಖಾತ್ಮಕ ಸಮೀಕರಣ. ಅರ್ಥ ಆಗ್ತಿದೆ ಅಲ್ವಾ? ಸರಿ, ಹಾಗಿದ್ರೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂತಂದ್ರೆ ತಿಳ್ಕೊಂಡ್ವಿ ಉದಾಹರಣೆಯನ್ನ. ಇನ್ನೂ ಒಂದು ಉದಾಹರಣೆ ಬರೀಬೋದಪ್ಪ ನಾವು. ಇದಕ್ಕೆ ಏನನ್ನು ಕೊಡ್ಬೋದು? ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 10. ಹೌದಾ? ಇದು ಕೂಡ ಒಂದು ರೇಖಾತ್ಮಕ ಸಮೀಕರಣ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆಯಾಗಿ ತಗೊಂಡಿದ್ದೆ. ಈ ರೇಖಾತ್ಮಕ ಸಮೀಕರಣಗಳನ್ನ ನಾವು ಬಿಡಿಸ್ಬೋದು ಮಕ್ಕಳು. ಅರ್ಥ ಆಗ್ತಿದೆಯಾ? ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸ್ಬೋದು. ಹೇಗೆ ಬಿಡಿಸೋದು? ಸೊ ನೋಡ್ಕೊಳ್ಳಿ, ಈಗ ಒಂದು ರೇಖಾತ್ಮಕ ಸಮೀಕರಣವನ್ನು ತಗೊಳ್ತೀನಪ್ಪ ನಾನು. ಎರಡು y ಮೈನಸ್ 5 ಇಸ್ ಈಕ್ವಲ್ ಟು 0. ಇದು ಒಂದು ರೇಖಾತ್ಮಕ ಸಮೀಕರಣ. ಹೌದಾ? ಸೊ ಇದೊಂದು ರೇಖಾತ್ಮಕ ಸಮೀಕರಣ ಅಂತಂದ್ಮೇಲೆ ಇದನ್ನ ನಾನು ಬಿಡಿಸ್ಬೋದು ಅಂತ ಹೇಳ್ತೀನಿ. ಇಲ್ಲಿರೋ ಚರಾಕ್ಷರ ಯಾವುದು? ಚರಾಕ್ಷರ ಯಾವುದು? y ಅಂತಕ್ಕಂತಹ ಚರಾಕ್ಷರ ಇದೆ ಇಲ್ಲಿ ನಮ್ಗೆ. ಹೌದಾ? ಈ y ಚರಾಕ್ಷರದ ಬೆಲೆಯನ್ನ ಕಂಡು ಹಿಡಿಯೋದೆ ನಾವು ಈ ಸಮೀಕರಣವನ್ನ ಬಿಡಿಸಿದಾಗ. ಅರ್ಥ ಆಗ್ತಿದೆಯಾ? ಸೊ ಬಿಡಿಸೋಣ ತಮ್ಮ. ಹಾಗಿದ್ರೆ 2y ಮೈನಸ್ 5ನ್ನ ಬಲಭಾಗಕ್ಕೆ ಕಳಿಸ್ಬಿಡೋಣ. ಇಸ್ ಈಕ್ವಲ್ ಟು 0. ಈ ಮೈನಸ್ 5 ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ 5. ಹೌದಾ? ಸೊ ನೆಕ್ಸ್ಟ್ ನೋಡಿ, 2y ಇಸ್ ಈಕ್ವಲ್ ಟು 0 ಪ್ಲಸ್ 5 ಕೂಡಿದ್ರೆ 5. y ಇಸ್ ಈಕ್ವಲ್ ಟು 5. y ಜೊತೆ ಇಂಟು ಆಗಿದೆ 2. ಬಲಭಾಗಕ್ಕೆ ಬಂದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ. ಹೌದಲ್ವಾ? 5/2. 2 1 2, 2 2 4, 1 ಉಳಿತಲ್ವಾ? ಸೊ ಪಾಯಿಂಟ್ ಇಟ್ಟೆ. ಎಷ್ಟಾಯ್ತು? 10 ಆಗುತ್ತೆ. 2 5 10. y ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಉತ್ತರ? 2.5. ಸೊ y ಇಸ್ ಈಕ್ವಲ್ ಟು 2.5 ಅಂದ್ರೆ y ನ ಬೆಲೆ ನಮ್ಗೆ ಎಷ್ಟು ಸಿಕ್ತು? 2.5 ಅಂತಕ್ಕಂಥದ್ದು ಸಿಕ್ಕಿದೆ. ಹೌದಾ? ಈ 2.5 ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸಬಹುದಾ? ನೋಡೋಣಪ್ಪ. ಹಾಗಿದ್ರೆ y ಇಸ್ ಈಕ್ವಲ್ ಟು 2.5ನ್ನ ಸಂಖ್ಯಾ ರೇಖೆ ಮೇಲೂ ಗುರುತಿಸಬಹುದು ನಾವು. ಹೇಗೆ ನೋಡ್ಕೊಳ್ಳಿ. ನೋಡಿ, ಇದು ಒಂದು ಸಂಖ್ಯಾ ರೇಖೆನಪ್ಪ. ಇಲ್ಲಿ ನಮ್ಗೆ 0ಯಿಂದ ಬಲಭಾಗಕ್ಕೆ ಬಂದ್ರೆ +1 +2 +3 ಇತ್ಯಾದಿ ಬರ್ತಾ ಹೋಗುತ್ತೆ. ಹೌದಾ? ಅದೇ ರೀತಿಯಲ್ಲಿ ಎಡಭಾಗಕ್ಕೆ ಬಂದ್ರೆ 0ಯಿಂದ -1 -2 -3. ಹೌದು ತಾನೆ? ಸರಿ, ಹಾಗಿದ್ರೆ ನಮ್ಗೆ ಇಲ್ಲಿ ಬಂದಿರತಕ್ಕಂತ ಉತ್ತರ ಏನಿದೆ? 2.5. ಈ 2.5 ಅನ್ನೋದನ್ನ ನಾವು ಸಂಖ್ಯಾ ರೇಖೆಯಲ್ಲಿ ಗುರುತಿಸಿದಾಗ ಯಾವ ಯಾವ ಸಂಖ್ಯೆಗಳ ನಡುವೆ ಬರುತ್ತೆ? 2 ಮತ್ತೆ 3 ನಡುವೆ ಬರುತ್ತೆ. ಹೌದಲ್ಲನಪ್ಪ? ಹೇಗೆ? 2.1 2.2 2.3 4 2.5. ಹೌದಾ? ಹಾಗೆ 2.6 2.7 2.8 2.9 3 ನಂತರದ ಸಂಖ್ಯೆ. ಹೌದು ತಾನೆ? ಸರಿ, ಹಾಗಿದ್ರೆ ಈ 2.5 ಅಂತಕ್ಕಂಥದ್ದು ಈ ಜಾಗದಲ್ಲಿ ಬರುತ್ತೆ ಅಂತನ್ನೋದನ್ನ ನಾವು ಗುರುತಿಸಬಹುದು ಸಂಖ್ಯಾ ರೇಖೆಯಲ್ಲಿ.
ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಸೊ ಇಲ್ಲಿ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳಲ್ಲಿ ಮೊದಲು ನಾವು ಒಂದು ಚರಾಕ್ಷರ ಇರ್ತಕ್ಕಂತಹ ರೇಖಾತ್ಮಕ ಸಮೀಕರಣವನ್ನ ಬಿಡಿಸೋದು ಹೇಗೆ ಅಂತಕ್ಕಂಥದ್ದನ್ನ ನೋಡಿದ್ವಿ. ಅದೇ ರೀತಿಯಲ್ಲಿ ಅದನ್ನ ನಾವು ಬಂದಂತ ಉತ್ತರವನ್ನ ಸಂಖ್ಯಾ ರೇಖೆ ಮೇಲೆ ಯಾವ ರೀತಿ ಸೂಚಿಸೋದು ಅನ್ನೋದನ್ನು ಸಹ ತಿಳ್ಕೊಂಡಿದ್ವಿ. ಅರ್ಥ ಆಗಿದೆ ಅಲ್ವಾ? ಓಕೆನಪ್ಪ. ಸೊ ನೆಕ್ಸ್ಟ್ ಹಾಗಿದ್ರೆ ಮುಂದಕ್ಕೆ ಹೋಗೋಣಂತೆ. ಏನಿದೆ ಲೆಕ್ಕ ನಮ್ಗೆ ಅಂತ ಹೇಳಿದ್ರೆ ವಾಕ್ಯ ರೂಪದ ಲೆಕ್ಕಗಳು. ಅಂದ್ರೆ ಅವರು ವಾಕ್ಯದಲ್ಲಿ ಲೆಕ್ಕವನ್ನ ಕೊಟ್ಟಿರ್ತಾರೆ ನಮ್ಗೆ. ಅರ್ಥ ಆಗ್ತಿದೆ ಅಲ್ವಾ? ವಾಕ್ಯ ರೂಪದಲ್ಲಿ ಒಂದು ಲೆಕ್ಕವನ್ನ ಕೊಟ್ಟಿರ್ತಾರೆ. ಅದನ್ನು ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸಮೀಕರಣ ರೂಪಕ್ಕೆ ಬದಲಾಯಿಸಿ ಬರ್ಕೋಬೇಕು. ಗೊತ್ತಾಗ್ತಿದ್ಯಾ? ಸಮೀಕರಣ ರೂಪದಲ್ಲಿ ಬರೀರಿ ಅಂತ ಹೇಳಿರ್ತಾರೆ ಅದನ್ನ. ಸೊ ಯಾವ ರೀತಿ ಇರುತ್ತೆ ಅಂತಕ್ಕಂಥದನ್ನ ನೋಡ್ತಾ ಹೋಗೋಣಂತಪ್ಪ. ಗಮನಿಸಿ ಕಡೆ ಕಂಪ್ಯೂಟರ್ನ ಬೆಲೆಯು ಮೊಬೈಲ್ ಫೋನಿನ ಬೆಲೆಗಿಂತ ಕಂಪ್ಯೂಟರ್ನ ಬೆಲೆಯು ಮೊಬೈಲ್ ಫೋನಿನ ಬೆಲೆಗಿಂತ 4 ಪಟ್ಟು ಹೆಚ್ಚಾಗಿದೆ. ಇದನ್ನು ಸಮೀಕರಣದ ರೂಪದಲ್ಲಿ ಪ್ರತಿನಿಧಿಸಿ. ಸಮೀಕರಣದ ರೂಪದಲ್ಲಿ ಪ್ರತಿನಿಧಿಸಿ ಅಂತ ಹೇಳ್ತಾರೆ. ಸೊ ನೋಡಿ, ಕಂಪ್ಯೂಟರ್ನ ಬೆಲೆಯು ಮೊಬೈಲ್ ಫೋನಿನ ಬೆಲೆಗಿಂತ 4 ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಂಪ್ಯೂಟರ್ನ ಬೆಲೆ ಏನಿದೆ ಅದು ಮೊಬೈಲ್ ಫೋನ್ ಬೆಲೆಗಿಂತ ಎಷ್ಟು ಪಟ್ಟು ಹೆಚ್ಚಾಗಿದೆ? 4 ಪಟ್ಟು ಹೆಚ್ಚಾಗಿದೆ. ಹಾಗಾದ್ರೆ ಮಕ್ಕಳೇ, ನಮ್ಗೆ ಇಲ್ಲಿ ಕಂಪ್ಯೂಟರ್ನ ಬೆಲೆ ಎಷ್ಟು ಅಂತ ಗೊತ್ತಿದೆಯಾ? ಇಲ್ಲ. ಅದೇ ಮೊಬೈಲ್ ಫೋನಿನ ಬೆಲೆ ಗೊತ್ತಿದೆಯಾ? ಅದು ಇಲ್ಲ. ಹೌದು ತಾನೆ? ಸೊ ಮೊದಲು ನಾವು ಅವುಗಳ ಬೆಲೆಗಳನ್ನ ಎಕ್ಸ್ ಮತ್ತೆ ವೈ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಅಂತ. ಅರ್ಥ ಆಗ್ತದೆ ಅಲ್ವಾ? ಅಂದ್ರೆ ಕಂಪ್ಯೂಟರ್ನ ಬೆಲೆಯನ್ನು ಏನಂತ ತಗೊಳ್ಳೋಣ? ಎಕ್ಸ್ ಆಗಿರಲಿ. ಅದೇ ರೀತಿ ಮೊಬೈಲಿನ ಬೆಲೆ ಏನಾಗಿರ್ಲಿ ಅಂತ ತಗೊಳ್ಳೋಣ? ವೈ ಆಗಿರಲಿ ಅಂತ ತಗೊಳ್ಳೋಣ. ಅರ್ಥ ಆಗ್ತಿದೆ ಅಲ್ವಾ? ಸೊ ಕಂಪ್ಯೂಟರ್ನ ಬೆಲೆ ಎಕ್ಸ್ ಆಗಿರ್ಲಿ. ಕಂಪ್ಯೂಟರ್ನ ಬೆಲೆ ರೂಪಾಯಿ ಎಕ್ಸ್ ಆಗಿರಲಿ ಅಂತ ತಗೊಳ್ತೀವಿ. ಹೌದಾ? ಅದೇ ರೀತಿ ಮೊಬೈಲ್ ಫೋನಿನ ಬೆಲೆ ರೂಪಾಯಿ ವೈ ಆಗಿರಲಿ. ಕಂಪ್ಯೂಟರ್ನ ಬೆಲೆ ರೂಪಾಯಿ ಎಕ್ಸ್ ಆಗಿರಲಿ, ಹಾಗೆ ಮೊಬೈಲ್ ಫೋನ್ ಬೆಲೆ ರೂಪಾಯಿ ವೈ ಆಗಿರಲಿ ಅಂತ ಏನ್ ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಕಂಪ್ಯೂಟರ್ನ ಬೆಲೆಯು ಮೊಬೈಲ್ ಫೋನಿನ ಬೆಲೆಗಿಂತ 4 ಪಟ್ಟು ಹೆಚ್ಚಾಗಿದೆ. ಅದನ್ನ ನಾವು ಸಮೀಕರಣದ ರೂಪದಲ್ಲಿ ಪ್ರತಿನಿಧಿಸಬೇಕಪ್ಪ. ನೋಡಿ, ಕಂಪ್ಯೂಟರ್ನ ಬೆಲೆ ಅಂದ್ರೆ ಏನಂತ ತಗೊಂಡಿದ್ದೀವಿ? ಎಕ್ಸ್ ಅಂತ ಬರ್ಕೊಂಡಿದ್ದೀವಿ. ಹೌದಾ? ಇದು ಮೊಬೈಲ್ ಫೋನಿನ ಬೆಲೆಗಿಂತ ಎಷ್ಟು ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ತಾರೆ? 4 ಪಟ್ಟು. ಅಂದ್ರೆ ಈಸ್ ಈಕ್ವಲ್ ಟು 4y. ಹೌದಾ? ಸೊ ಎಕ್ಸ್ ಈಸ್ ಈಕ್ವಲ್ ಟು 4y. ಅಂದ್ರೆ ಇದನ್ನ ನಾವು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಮೈನಸ್ 4y ಈಸ್ ಈಕ್ವಲ್ ಟು 0. ಹೌದಲ್ಲಪ್ಪ? ಕಂಪ್ಯೂಟರ್ನ ಬೆಲೆಯು ಮೊಬೈಲ್ ಫೋನಿನ ಬೆಲೆಗಿಂತ 4 ಪಟ್ಟು ಹೆಚ್ಚಾಗಿದೆ. ಅದನ್ನ ಎಕ್ಸ್ ಇಸ್ ಈಕ್ವಲ್ ಟು 4y ಅಂತ ತಗೊಳ್ತೀವಿ. ಅದನ್ನೇ ಇದೊಂಚೂರು ಮಾಡಿಫೈಡ್ ಮಾಡಿ ಬರೆದ್ರೆ ಯಾವ ರೀತಿ ಬರೀಬಹುದು ನಾವು? ಎಕ್ಸ್ ಮೈನಸ್ 4y ಇಸ್ ಈಕ್ವಲ್ ಟು 0. ಸೊ ನೋಡಿ, ನಾವು ಈ
ಎರಡು ಚರಾಕ್ಷರ ಉಳ್ತಕ್ಕಂತಹ ರೇಖಾತ್ಮಕ ಸಮೀಕರಣಗಳಿಗೆ ಒಂದು ಸಾಮಾನ್ಯ ರೂಪವನ್ನು ಕೂಡ ಬರೀಬಹುದಪ್ಪ ಮಕ್ಕಳೇ. ಗೊತ್ತಾಗ್ತಿದೆಯಾ? ಯಾವ ರೀತಿ ಬರುತ್ತೆ ಆ ಸಾಮಾನ್ಯ ರೂಪ ಅಂತ ಹೇಳಿದ್ರೆ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಇದನ್ನ ನಾವೇನ್ ಹೇಳ್ತೀವಿ? ಸಾಮಾನ್ಯ ರೂಪ. ಯಾವುದ್ರ ಸಾಮಾನ್ಯ ರೂಪ? ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ. ಯಾವ ರೀತಿ ಬರೆಯೋದು? ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ನೋಡಿ, ಇಲ್ಲಿ a ಮತ್ತು b ಎರಡು ಕೂಡ ಏನಾಗಿರ್ತಾವಪ್ಪ ಅಂತ ಹೇಳಿದ್ರೆ ನಮ್ಗೆ ವಾಸ್ತವ ಸಂಖ್ಯೆಗಳು. ತಿಳಿತಿದೆಯಾ? a ಮತ್ತೆ b ಏನು? ವಾಸ್ತವ ಸಂಖ್ಯೆಗಳು. ಹಾಗಾದ್ರೆ c ಅಂತಕ್ಕಂಥದ್ದೇನಿದೆ? c ಅಂತಕ್ಕಂಥದ್ದೇನು? ಬಂದಿತ್ತಲ್ವ 9ನೇ ತರಗತಿಯಲ್ಲಿ? ಸಿ ಅಂದ್ರೆ ಸ್ಥಿರಾಂಕ. x ಮತ್ತೆ y ಗಳೆರಡನ್ನು ಕೂಡ ನಾವೇನಂತ ಕರಿತೀವಿ? ಇಲ್ಲಿ ಚರಾಕ್ಷರಗಳು. ಅರ್ಥ ಆಗ್ತದೆ ಅಲ್ವಾ? ನೋಡಿ, ನಾವು ಇವಾಗ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಏನ್ ಬರುತ್ತೆ ಅಂತ ಕೂಡ ತಿಳ್ಕೊಂಡ್ವಪ್ಪ. ಹೌದಲ್ವಾ? ಸೊ ಇದಾದ ನಂತರ ಮಕ್ಕಳೇ ನಾವು ಕೆಲವೊಂದು ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಅಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸೋದು ಅಂತ ಹೇಳಿದೆ ನಾನು. ಹೌದಲ್ವಾ? ಒಂದು ಚರಾಕ್ಷರವಿರ್ತಕ್ಕಂತಹ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಿ ಆ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯೋದು. ಹೌದಾ? ಒಂದ್ ಲೆಕ್ಕ ಮಾಡಿದ್ವಿ ಯಾವಾಗ್ಲೇ. ಯಾವುದು? 2y ಮೈನಸ್ 5 ಇಸ್ ಈಕ್ವಲ್ ಟು 0 ಅಂತಕ್ಕಂಥ ಒಂದು ಲೆಕ್ಕವನ್ನ ಮಾಡಿದ್ವಿ. ಹೌದಲ್ಲೇನಪ್ಪ? ಉತ್ತರ ಎಷ್ಟು ಬಂದಿತ್ತು? ಅದಕ್ಕೆ y ಇಸ್ ಈಕ್ವಲ್ ಟು 2.5 ಬಂದಿತ್ತು. ಅದನ್ನ ಸಂಖ್ಯಾ ರೇಖೆ ಮೇಲೆ ಕೂಡ ಪ್ರತಿನಿಧಿಸಿದ್ವಿ. ಹೌದಲ್ವಾ? ಹಾಗೇನೆ ಈಗ ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ ಅದೇ ರೀತಿಯಾದಂತಹ ಕೆಲವೊಂದು ಲೆಕ್ಕಗಳನ್ನ ಹಾಕ್ತೀನಂತೆ. ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದಿಲ್ಲಿ ಮಾದರಿ ಲೆಕ್ಕವನ್ನ ತೋರಿಸ್ಕೊಡ್ತೀನಿ. ಅರ್ಥ ಆಗ್ತಿದೆ ಅಲ್ವಾ? m ಮೈನಸ್ 4 ಇಸ್ ಈಕ್ವಲ್ ಟು 7. m ಮೈನಸ್ 4 ಇಸ್ ಈಕ್ವಲ್ ಟು 7. ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ m ನ ಬೆಲೆಯನ್ನ ಕಂಡುಹಿಡಿದೀವಿ. ಈ ಸಮೀಕರಣವನ್ನ ಬಿಡಿಸಿ ಅಂತ ಕೇಳಿರ್ತಾರೆ. ಸಮೀಕರಣ ಬಿಡಿಸಿ ಅಂತಂದ್ರೆ ಅರ್ಥ ಇದೆ, ನಾವಿಲ್ಲಿ ಈ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಬೇಕು. ಗೊತ್ತಾಗ್ತಿದೆ ಅಲ್ವಾ? ಸೊ ನೋಡಿ, ಹಾಗಿದ್ರೆ m ಮೈನಸ್ 4 ಇಸ್ ಈಕ್ವಲ್ ಟು 7 ಅವ್ರು ಕೊಟ್ಟಿರ್ತಕ್ಕಂಥ ಲೆಕ್ಕ ನಮ್ಗೆ. ಹೌದಾ? ಇಲ್ಲಿ ಏನ್ ಮಾಡೋಣ? m ಈ ಮೈನಸ್ 4ನ್ನ ಬಲಭಾಗಕ್ಕೆ ಕಳಿಸ್ಕೊಳ್ಳೋಣ. ಹೌದಾ? ಸೊ m ಇಸ್ ಈಕ್ವಲ್ ಟು 7. ಈ ಮೈನಸ್ 4 ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 4. m ಇಸ್ ಈಕ್ವಲ್ ಟು 7ಕ್ಕೆ 4ನ್ನ ಏನ್ ಮಾಡ್ಬೇಕಪ್ಪ? ಈಗ ಕೂಡಬೇಕು. ಎಷ್ಟು? 11. m ನ ಬೆಲೆ ಎಷ್ಟು ಬಂತಪ್ಪ? 11. ಅರ್ಥ ಆಗ್ತಿದೆಯಾ? ನೋಡಿ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸೋದು ನಿಮ್ಗೆ 9ನೇ ತರಗತಿಯಲ್ಲೂ ಬಂದಿತ್ತು. ಹಾಗೇನೆ 8ನೇ ತರಗತಿಯಲ್ಲೂ ಕೂಡ ಇದರ ಆಧಾರಿತವಾದ ಲೆಕ್ಕಗಳನ್ನ ಮಾಡಿದ್ವಿ ನಾವು. ಹೌದು ತಾನೆ? ಸೊ ಹಾಗಾಗಿ ನಿಮ್ಗೆ ಇವುಗಳನ್ನ ಬಿಡಿಸೋದೇನಷ್ಟು ಕಷ್ಟ ಅಂತ ಅನ್ಸೋದಿಲ್ಲ. ಹೌದಾ? ಹಾಗಾದ್ರೆ ಇದೇ ರೀತಿದು ಇನ್ನೊಂದು 4 ಲೆಕ್ಕಗಳನ್ನ ಹಾಕ್ತೀನಿ. ಇಲ್ಲಿ ಬಂದು ನೀವು ಬಿಡಿಸ್ಬೇಕಾಗುತ್ತೆ. ಅರ್ಥ ಆಗ್ತದೆ ಅಲ್ವಾ? ಸರಿನಪ್ಪ.
ಬೇಕಾಗುತ್ತೆ ಅಲ್ವಾ ಮಕ್ಕಳ? ಈ ಲೆಕ್ಕಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಬಂದು ಬಿಡಿಸ್ಬೇಕಾಗುತ್ತೆ. ಹೌದಾ? ಒಬ್ಬರಾಗಿನೇ ಬಂದು ಒಂದೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಅಲ್ಲಿ. ಮೂರು ಇಸ್ ಈಕ್ವಲ್ ಟು 5, ಪಿ ಇಸ್ ಈಕ್ವಲ್ ಟು 5 ಮೈನಸ್ 3 ಅಂದ್ರೆ ಪಿ ನ ಬೆಲೆ ಎಷ್ಟು ಬಂತಪ್ಪ ಅಲ್ಲಿ? 2 ಬಂದಿದೆ. ಹೌದಲ್ವಾ? ಎಲ್ಲರಿಗೂ ಬಂದಿದೆ ಅಲ್ವಾ? ಸರಿ, ಹಾಗಿದೆ, ಸರಿ ಇದೆ, ಗುಡ್. ನೆಕ್ಸ್ಟ್ ಇನ್ನೊಬ್ರು ಬನ್ನಿ, ಬರ್ಬ. ಎಂ ಮೈನಸ್ 7 ಇಸ್ ಈಕ್ವಲ್ ಟು 2 ಅಂತ ಇದೆ. ಎಂ ಮೈನಸ್ 7 ಇಸ್ ಈಕ್ವಲ್ ಟು 2. ನೋಡಿ ಅಲ್ಲಿ ಎಂ ನ ಬೆಲೆಯನ್ನ ಏನಕ್ಕೆ 7ನ್ನ ಬಲಭಾಗಕ್ಕೆ ತಂದಿದ್ದಾನೆ. ಎಷ್ಟಾಯ್ತು? 2 ಪ್ಲಸ್ 7 ಅಂತ ಬರಿಬೇಕು ಅದನ್ನ. 7 ಪ್ಲಸ್ 2 ಅಂತ ಬರ್ತೀವಿ. 7 ಇರ್ಲಿ. ಸೊ 2 ಪ್ಲಸ್ 7 ಅಂತಂದ್ರೆ ಅದನ್ನ ಕೂಡಿದಾಗ ಎಷ್ಟಾಗುತ್ತೆ ನಮ್ಗೆ? 9 ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸರಿ ಇದೆ, ಗುಡ್. ನೆಕ್ಸ್ಟ್ ಒಂಬತ್ತು ಮೈನಸ್ ಎಷ್ಟು ಬರಬೇಕಲ್ಲಿ? ಅಂದ್ರೆ ಎಸ್ ಪ್ಲಸ್ 6 ಇಸ್ ಈಕ್ವಲ್ ಟು 9 ಇದೆ. ಈ ಎಸ್ ಪ್ಲಸ್ 6 ಇಸ್ ಈಕ್ವಲ್ ಟು 9ರಲ್ಲಿ ಏನ್ ಮಾಡ್ಬೇಕು? ಎಸ್ ಅನ್ನೋ ಚರಾಕ್ಷರಕ್ಕೆ ಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ? 9. 6ನ ಬಲಭಾಗ ಕಳಿಸಿದ್ರೆ ಏನಾಗುತ್ತೆ? ಮೈನಸ್ 6. ಅಂದ್ರೆ ಎಸ್ ನ ಬೆಲೆ ಎಷ್ಟು ಸಿಗುತ್ತೆ ನಮ್ಗೆ? 9ರಲ್ಲಿ 6ನ ಕಳೆದ್ರೆ 3 ಅಂತಕ್ಕಂಥದ್ದು ಸಿಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸರಿ, ಹಾಗಿದ್ರೆ ಗುಡ್. ನೆಕ್ಸ್ಟ್ ಮುಂದಿನ ಲೆಕ್ಕವನ್ನ ಮಾಡ್ಬಾರಪ್ಪ. ಕಡೆ ಲೆಕ್ಕ ಏನಿದೆ? ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 10 ಅಂತಕ್ಕಂಥದ್ದಿದೆ. ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 10 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ? 10 ಪ್ಲಸ್ 5ನ ಬಲಭಾಗ ತಗೊಂಡ್ರೆ ಮೈನಸ್ 5. ಎಕ್ಸ್ ಇಸ್ ಈಕ್ವಲ್ ಟು 10ರಲ್ಲಿ 5ನ ಕಳೆದ್ರೆ ನಮ್ಗೆ ಉತ್ತರ ಸಿಗೋದೆಷ್ಟು? 5. ಹೌದು ತಾನೆ? ಸೊ ಹಾಗಿದ್ರೆ ನಾವು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತಕ್ಕಂಥದ್ದನ್ನ ಇದರಿಂದ ತಿಳ್ಕೊಂಡ್ಬವ. ಹೌದಲ್ವಾ? ಮಾಡೋಣಪ್ಪ ಅಂತ ಹೇಳಿದ್ರೆ ನಾವು ಇನ್ನೊಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನ ನೋಡೋಣ. ಅಂದ್ರೆ 2 ಚರಾಕ್ಷರವುಳ್ಳತಕ್ಕಂತಹ ರೇಖಾತ್ಮಕ ಸಮೀಕರಣಗಳು ಅಂತ ಹೇಳ್ಬಿಟ್ಟು ನೋಡಿದ್ವಿ ನಾವು. ಹೌದಾ? ಸೊ 2 ಚರಾಕ್ಷರ ಇರ್ತಕ್ಕಂತಹ ರೇಖಾತ್ಮಕ ಸಮೀಕರಣಗಳು ಅಂತಂದ್ರೆ ಹೇಗಿರುತ್ತವೆ? ಅವಾಗಲೇ ತಿಳಿಸ್ಕೊಟ್ಟ ಹಾಗೆ ಸೊ 2 ಚರಾಕ್ಷರಗಳು ಅಂತಂದ್ರೆ ಅವು ರೇಖಾತ್ಮಕ ಸಮೀಕರಣಗಳೇ. ರೇಖಾತ್ಮಕ ಸಮೀಕರಣಗಳು ಅಂದ್ರೆ ಅರ್ಥ ಏನ್ ಹೇಳ್ತಾರೆ ನಾವಾಗ್ಲೇ? ಚರಾಕ್ಷರದ ಘಾತ ಸೂಚಿ ಒಂದನ್ನ ಮಾತ್ರ ಹೊಂದಿರತಕ್ಕಂತಹ ಸಮೀಕರಣವನ್ನ ನಾವು ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ. ನೋಡಿ, ಇಷ್ಟುವರೆಗೂ ನಾವು ಸಾಲ್ವ್ ಮಾಡಿರೋದಿಲ್ಲ ಅದೇನೆ. ಹೌದಾ? ಒಂದು ಚರಾಕ್ಷರ ಉಳ್ತಕ್ಕಂತಹ ರೇಖಾತ್ಮಕ ಸಮೀಕರಣಗಳನ್ನ ಸಾಲ್ವ್ ಮಾಡೋದನ್ನ ನೋಡಿದ್ವಿ ನಾವು, ಯಾವ ರೀತಿ ಮಾಡೋದು ಅಂತಕ್ಕಂಥದ್ದನ್ನ. ಹೌದಾ? ಈಗ ಏನ್ ಮಾಡೋಣ? 2 ಚರಾಕ್ಷರ ಇರ್ತಕ್ಕಂತಹ
ರೇಖಾತ್ಮಕ ಸಮೀಕರಣ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣಪ್ಪ. ಫಾರ್ ಎಕ್ಸಾಂಪಲ್ ಒಂದು ಬರೀತೀನಪ್ಪ ನಾನಿಲ್ಲಿ ಏನಂದ್ರೆ ಎಕ್ಸ್ ಪ್ಲಸ್ 4y ಇಸ್ ಈಕ್ವಲ್ ಟು 0. ಹೌದಾ? ಎಕ್ಸ್ ಪ್ಲಸ್ 4y ಇಸ್ ಈಕ್ವಲ್ ಟು 0 ಇದು ಎರಡು ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ. ಹೌದಾ? ಎಕ್ಸ್ ಪ್ಲಸ್ 4y ಇಸ್ ಈಕ್ವಲ್ ಟು 0 ಅಂತಕ್ಕಂಥದ್ದು. ಹಾಗಾದ್ರೆ ಈ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಇನ್ನೂ ಒಂದು ಉದಾಹರಣೆಯನ್ನ ಬರೆಯೋಣಂತಪ್ಪ. ಯಾವ ರೀತಿ ಬರೀಬಹುದು ನೋಡಿ. ಚರಾಕ್ಷರಗಳು ನಾವು ಏನನ್ನ ಬೇಕಾದ್ರೂ ಬರ್ಕೋಬಹುದು. ಎಕ್ಸ್ ನೇ ಬರಿಬೇಕು ಇಲ್ಲ ವೈ ನೇ ಬರಿಬೇಕು ಅಂತೇನೋ ಕಂಡೀಷನ್ ಇಲ್ಲ ನಮ್ಗೆ. ತಿಳಿತಾ ಇದೆಯಾ? ಏನಂತಂದ್ರೆ ನಾವು ಯಾವ್ದಾದ್ರು ಇಂಗ್ಲಿಷ್ ಅಕ್ಷರಗಳನ್ನ ನಾವೇನ್ ಹೇಳ್ತೀವಿ ಚರಾಕ್ಷರಗಳು, ಅದರಲ್ಲೂ ಇಂಗ್ಲಿಷಿನ ಸಣ್ಣ ಅಕ್ಷರಗಳನ್ನ ಚರಾಕ್ಷರಗಳಾಗಿ ಬಳಸ್ಕೊಳ್ತೀವಿ. ಹೌದು ತಾನೆ? ಹಾಗಾಗಿ ನಾವೇನ್ ಮಾಡ್ಬೋದು ಇಲ್ಲಿ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 10. ಇದು ಕೂಡ ಒಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತ ಕರೆಸ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಾ? ಸರಿ. ಹಾಗಿದ್ರೆ ಸೊ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಪ್ಪ. ಹೌದಲ್ವಾ? ಅಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿಗೆ ಉದಾಹರಣೆಗಳನ್ನ ತಿಳ್ಕೊಂಡ್ವಪ್ಪ ನಾವು. ಹೌದಾ? ನೆಕ್ಸ್ಟ್ ಏನ್ ಮಾಡೋಣ ಈಗ ಅಂತ ಹೇಳಿದ್ರೆ ಆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನ ನಾನು ಅದರ ಸಾಮಾನ್ಯ ರೂಪವನ್ನ ಹೇಳ್ಕೊಟ್ಟೆ ನಿಮ್ಗೆ. ಅವಾಗಲೇ ಏನ್ ಹೇಳಿದೆ ಸಾಮಾನ್ಯ ರೂಪವನ್ನ? ax plus by plus c is equal to 0. ಹೌದಾ? ಸೊ ವೆರಿ ಗುಡ್. ಸೊ ax plus by plus c is equal to 0. ಇದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ. ಹೌದಾ? ಇಲ್ಲಿ ನಾನು ಏನ್ ಹೇಳಿದೆ? ಎ ಮತ್ತೆ ಬಿ ಗಳೇನು? ಎ ಮತ್ತು ಬಿ ಗಳು ವಾಸ್ತವ ಸಂಖ್ಯೆಗಳು. ಹೌದಾ? ಹಾಗೆ ಎಕ್ಸ್ ಮತ್ತೆ ವೈ ಅಂದ್ರೆ ಚರಾಕ್ಷರಗಳು. ಸಿ ಅಂದ್ರೆ ಏನ್ ಹೇಳಿದೀನಿ? ಸ್ಥಿರಾಂಕ. ಹೌದಾ? ಈಗ ಅವರು ನಮ್ಗೆ ಒಂದು ಸಮೀಕರಣವನ್ನ ಕೊಟ್ಟಿರ್ತಾರಪ್ಪ. ಹೌದಾ? ಸೊ ಸಮೀಕರಣವನ್ನ ಕೊಟ್ಟಿರ್ತಾರೆ. ಆ ಸಮೀಕರಣವನ್ನ ನಾವೇನ್ ಮಾಡ್ಬೇಕಂತ ಗೊತ್ತಾ? ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ರೂಪದಲ್ಲಿ ಬರೆದ್ಬಿಟ್ಟು ಅದರಲ್ಲಿ ಎ ಬೆಲೆ, ಬಿ ಬೆಲೆ ಮತ್ತು ಸಿ ಬೆಲೆಗಳನ್ನ ಬರೀರಿ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದ್ರೆ ಆ ಸಮೀಕರಣ ಯಾವ ರೀತಿ ಇರುತ್ತಪ್ಪ ನಮ್ಗೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸಮೀಕರಣವನ್ನ ಕೊಟ್ಟಿರ್ತಾರ. ಹೇಗಿರುತ್ತೆ ಅದು ನೋಡ್ಲಿಕ್ಕೆ ಅಂತ ಹೇಳಿದ್ರೆ 2x ಪ್ಲಸ್ 5 is equal to minus 3y minus y ಅಂತ ಕೊಟ್ಟಿರ್ತಾರೆ. 2x plus 5 is equal to minus y. ಹೌದಾ? ಸೊ ಇದನ್ನ ನಾವು ಏನ್ ಮಾಡ್ಬೇಕು? ax plus by plus c is equal to 0 ರೂಪದಲ್ಲಿ ಬರ್ಕೋಬೇಕು. ಮೊದಲಿಗೆ ಹೇಗೆ ಬರ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇಲ್ಲಿ 2x ಪ್ಲಸ್ 5 ಇದೆ. ಈ ಮೈನಸ್ y ನ ಎಡಭಾಗಕ್ಕೆ ತಂದ್ಬಿಡೋಣ. ಬಲಭಾಗದಲ್ಲಿರ್ತಕ್ಕಂಥ ಮೈನಸ್ y ನ ಏನಾಗುತ್ತೆ? ಅದನ್ನ ಎಡಭಾಗಕ್ಕೆ ತಂದ್ರೆ ಪ್ಲಸ್ y is equal to 0. ಹೌದೇನಪ್ಪ? ನೆಕ್ಸ್ಟ್ ನೋಡಿ 2x ಪ್ಲಸ್ y ಪ್ಲಸ್ 5 is equal to 0. ಫಸ್ಟ್ ನಾವು ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನ ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ಅರ್ಥ ಆಗ್ತಿದೆಯಾ? ಸಾಲ್ವ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು ನೋಡಿ. ಇದನ್ನ ax ಪ್ಲಸ್ by ಪ್ಲಸ್ c is equal to 0 ರೂಪಕ್ಕೆ ಬಂದಿದೆ ಅಲ್ವಾ ಮಕ್ಕಳ? ಸೊ ಇದರಲ್ಲಿ ನಾವೇನ್ ಮಾಡೋಣ ಈಗ? ಎ ಬೆಲೆ, ಬಿ ಬೆಲೆ ಮತ್ತೆ ಸಿ ಬೆಲೆಗಳನ್ನ ಬರೀಬೇಕಾಗುತ್ತೆ. ಅರ್ಥ ಆಗ್ತದೆ ಅಲ್ವಾ? ಸೊ ಎ ಬೆಲೆ ಏನಿದೆ? ಎ ಇಸ್ ಈಕ್ವಲ್ ಟು ಎಕ್ಸ್ ನ ಸಹಗುಣಕ. ಎ ಅಂದ್ರೇನಪ್ಪ? ಇಲ್ಲಿ ಎಕ್ಸ್ ನ ಸಹಗುಣಕ. ಎಕ್ಸ್ ಜೊತೆಗೆ ಇರ್ತಕ್ಕಂಥದ್ದು ಏನಿದೆ? ಎಕ್ಸ್ ನ ಜೊತೆಗೆ 2. ಎ ಇಸ್ ಈಕ್ವಲ್ ಟು 2. ಹೌದಾ? ನೆಕ್ಸ್ಟ್
ಬಿ ಬೆಲೆಯನ್ನ ಬರೀಬೇಕಾರೆ ಬಿ ಅಂದ್ರೆ ಏನದು y ನ ಸಹಗುಣಕ. ಇಲ್ಲೇನಿದೆ y ನ ಜೊತೆಗೆ ಏನು ಇಲ್ಲ ಅಂತಂದ್ರೆ ಏನಂತ ಒಂದಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಹೌದಾ? ಸೊ ಬಿ ಇಸ್ ಈಕ್ವಲ್ ಟು 1. ಹಾಗೇನೆ ಸಿ ಬೆಲೆ, ಸಿ ಅಂದ್ರೆ ಸ್ಥಿರಾಂಕ ಎಷ್ಟಿದೆ ಸಿ ಬೆಲೆ 5. ಹೌದು ತಾನೆ? ಸೊ ಎ ಬೆಲೆ 2, ಬಿ ಬೆಲೆ 1, ಹಾಗೆ ಸಿ ಬೆಲೆ 5 ಅಂತಕ್ಕಂಥದ್ದನ್ನ ತಿಳ್ಕೊಳ್ತೀವಿ. ಸರಿನಾ? ಅದೇ ರೀತಿಯಲ್ಲಿ ನಾನು ನಿಮ್ಗಿಲ್ಲಿ ಇನ್ನೊಂದು ಲೆಕ್ಕವನ್ನ ಕೊಡ್ತೀನಿ. ಅರ್ಥ ಆಗ್ತಿದೆಯಾ? ಇನ್ನ ಕೆಲವು ಲೆಕ್ಕಗಳನ್ನ ಹಾಕ್ತೀನಿ, ನೀವು ಇಲ್ಲಿ ಬಂದು ಮಾಡಿ ತೋರಿಸ್ಬೇಕು ನನಗೆ. ಹೌದಾ? x minus y is equal to 6 ಇದೆ ಸಮೀಕರಣ. ಸರಿನಾ? ಇದನ್ನ ನಾವು ax plus by plus c is equal to 0 ರೂಪದಲ್ಲಿ ಬರ್ಕೋಬೇಕು. ಹೌದಾ? ಸೊ ಬರ್ಕೊಂಡು ಆರತ್ರ ಸಾಲ್ವ್ ಮಾಡ್ಬೇಕು. ಯಾರು ಮಾಡ್ತೀವಿ ಇದನ್ನ? x minus y is equal to 6 ಯಾರು ಮಾಡ್ತೀರಿ ಈ ಲೆಕ್ಕನ? ಕೈ ಎತ್ತಿ, ನಮ್ಗೆ ಗೊತ್ತಿರೋದು. ಇಷ್ಟುವರೆಗೆ ನೋಡಿದ್ರಲ್ಲ. ತೋರಿಸ್ತಾ ಇದೊಂದು ಲೆಕ್ಕನ ಆಗಿದ್ರೆ ಗಮನ ಕೊಟ್ಟು ನೋಡ್ಕೊಳ್ಳಿ. ಮುಂದಿನ ಲೆಕ್ಕ ನೀವೇ ಮಾಡ್ಬೇಕು. ಹೌದಾ? ಏನಿದೆ? ಇದನ್ನ ಯಾವ ರೂಪದಲ್ಲಿ ಬರಬೇಕಪ್ಪ ನಾವು? ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಬರೀಬೇಕು. ಹೌದಾ? ಏನಿದೆ? x minus y is equal to 6 ಅಂದ್ರೆ x minus y ಈ ಪ್ಲಸ್ 6 ನ ಎಡಭಾಗಕರಣ ಏನಾಗುತ್ತೆ? -6 is equal to 0. ಏನಪ್ಪ? ನೆಕ್ಸ್ಟ್ ನೋಡಿ, ಇಲ್ಲಿ a ಬೆಲೆ ಎಷ್ಟು? x ನ ಸಹಗುಣಕ a ಅಂದ್ರೆ ಇಲ್ಲಿ ಎಷ್ಟಿದೆ? x ನ ಸಹಗುಣಕ ಎಷ್ಟಿದೆಯಪ್ಪ? 1. x ನ ಸಹಗುಣಕ 1. ಸೊ b ಬೆಲೆಯನ್ನ ಬರೆಯುವಾಗ ಇದು y ನ ಸಹಗುಣಕ b ಅಂದ್ರೆ ಇಲ್ಲಿ ಎಷ್ಟಿದೆ? -1. ಹೌದಾ? ಅದೇ ರೀತಿಯಲ್ಲಿ c ಬೆಲೆ -6. ಹೌದಾ? ನೋಡಿ, ಅದನ್ನ ಬರೆಯುವಾಗ ನಾವು ಚಿಹ್ನೆ ಸಮೇತ ಬರಿಬೇಕಾಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಈಗ ನಾನು ಇನ್ನೊಂದು ಲೆಕ್ಕವನ್ನ ಕೊಡ್ತೀನಪ್ಪ ನಿಮಗೆ. ಸರಿನಾ? ಇಲ್ಲಿ ಬಂದು ಮಾಡ್ಬೇಕಾಗುತ್ತೆ ನೀವು. ಎರಡು x ಪ್ಲಸ್ y is equal to 10 ಯಾರು ಮಾಡ್ತೀರಿ? ತೋರಿಸ್ಕೊಟ್ಟಿದ್ದೀನಲ್ವ, 2 ಲೆಕ್ಕ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ದೇವಿಕಾ, ಬಾ ಮಾಡು. equal to 10. is equal to equate ಮಾಡೋದನ್ನ is equal to 0. 2x plus y minus 10 is equal to 0. ಸರಿ ಆಯ್ತು. ಬಾ 2x plus y is equal to 10 ಸಮೀಕರಣವನ್ನ ಬಿಡಿಸಿ ನಾವಿಲ್ಲಿ
ಎ ಬೆಲೆ, ಬಿ ಬೆಲೆ ಮತ್ತೆ ಸಿ ಬೆಲೆಗಳನ್ನ ಬರೆಯೋದು ಹೇಗೆ ಅನ್ನೋದನ್ನ ಮಾಡಿದ್ರಿ ನೀವೇ, ಹೌದಲ್ವಾ? ಈಗ ಅದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕವನ್ನ ಹಾಕ್ತೇನಪ್ಪ. ಐದು ಇಸ್ ಈಕ್ವಲ್ ಟು 2x. 5 ಇಸ್ ಈಕ್ವಲ್ ಟು 2x. ಈ ಲೆಕ್ಕವನ್ನ ಯಾರು ಮಾಡ್ತೀರಿ? 5 ಇಸ್ ಈಕ್ವಲ್ ಟು 2x ಮತ್ತೆ ಯಾರು ನಂದೀಶ? ಹಾ, ಬಿ ಇಸ್ ಈಕ್ವಲ್ ಟು ಏನಿಲ್ಲ, ಬಿ ಬೆಲೆ, ಹೌದಾ? ಏನೋ ಸರಿ, ವೆರಿ ಗುಡ್. ಸೊ ನೋಡಿ, 5 ಇಸ್ ಈಕ್ವಲ್ ಟು 2x ಅಂತಕ್ಕಂಥ ಒಂದು ಸಮೀಕರಣವನ್ನ ಬಿಡಿಸಿದಾಗ ನಮ್ಗೆ ಎ ಬೆಲೆ, ಬಿ ಬೆಲೆ ಹಾಗೂ ಸಿ ಬೆಲೆಗಳನ್ನ ಸಿಕ್ಕಿದೆಯಪ್ಪ. ಇಲ್ಲಿ ನಮ್ಗೆ ಯಾವ ರೀತಿ? ಎ ಇಸ್ ಈಕ್ವಲ್ ಟು x ನ ಸಹಗುಣಕ ಎಷ್ಟಿದೆ? -2. ಅದೇ ರೀತಿಯಲ್ಲಿ ಬಿ ಬೆಲೆ ಏನು ಇಲ್ಲ, ಇಲ್ಲಿ y ಅಂತಕ್ಕಂಥ ಒಂದು ಚರಾಕ್ಷರನೇ ಇಲ್ಲ ಇಲ್ಲಿ ಈ ಸಮೀಕರಣದಲ್ಲಿ, ಹೌದಾ? ಹಾಗಾಗಿ ಬಿ ಬೆಲೆಯನ್ನ 0 ಅಂತ ತಗೊಂಡಿದ್ವಿ. ಅದೇ ರೀತಿಯಲ್ಲಿ ಸಿ ಬೆಲೆಯನ್ನ 5 ಅಂತ ಬಂತು. ಅರ್ಥ ಆಗಿದೆ ಅಲ್ವಾ? ಸೊ ಹಾಗಾದ್ರೆ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಏನನ್ನು ನೋಡುತ್ತಪ್ಪ ಅಂತ ಹೇಳಿದ್ರೆ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಹೇಗಿರುತ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿಯಲ್ಲಿ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಹೇಗಿರುತ್ತೆ ಅನ್ನೋದನ್ನು ಸಹ ತಿಳ್ಕೊಂಡ್ವಿ. ಹಾಗೇನೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಿ ಅದರ ಬೆಲೆಯನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಕೂಡ ನೋಡಿದಿವಪ್ಪ. ಇದರ ಆಧಾರಿತವಾಗಿ ಅಭ್ಯಾಸದಲ್ಲಿನ ಲೆಕ್ಕಗಳನ್ನ ನೀವು ಬಿಡಿಸ್ಬೇಕಾಗುತ್ತೆ, ಹೌದಾ? ಅಭ್ಯಾಸದ ಲೆಕ್ಕಗಳಿಗಿಂತ ಅದ್ರ ಜೊತೆಗೆ ನಾನು ಇಲ್ಲಿ ಕೆಲವು ಲೆಕ್ಕಗಳನ್ನ ಹಾಕ್ತೇನೆ ನಿಮ್ಗೆ ಹೋಮ್ವರ್ಕ್ ಆಗಿ. ಅವುಗಳನ್ನು ಸಹ ನಾಳಿನ ತರಗತಿಯಲ್ಲಿ ನೀವು ತಂದು ತೋರಿಸ್ಬೇಕು. ಹಾಗಾದ್ರೆ ಮಕ್ಕಳೇ, ನಾವು ಮುಂದಿನ ತರಗತಿಯಲ್ಲಿ ಏನನ್ನ ಮಾಡೋಣಪ್ಪ ಅಂತ ಹೇಳಿದ್ರೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಹೇಗೆ ನಾವು ನಕ್ಷೆಯನ್ನು ಪ್ರತಿನಿಧಿಸಬಹುದು, ಅವು ಹೇಗೆ ಪರಿಹಾರವನ್ನ ಹೊಂದಿರುತ್ತೆ, ಅಪರಿಚಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತವೆ ಅಂತ ಹೇಳ್ತೀವಿ ನಾವು. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಗೊತ್ತಾಗ್ತಿದೆಯಾ? ಅದೇ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸರಿ, ಹಾಗಿದ್ರೆ ಒಂದೆರಡು ಲೆಕ್ಕಗಳನ್ನ ಹಾಕ್ತೀನಿ. ಇವತ್ತು ಮನೆಯಲ್ಲಿ ಮಾಡ್ಕೊಂಡು ಬಂದು ನಾಳೆ ನನಗೆ ತೋರಿಸ್ಬೇಕು. ಅದನ್ನ ಬರ್ಕೊಳ್ಳಿ. ನಾವಿವಾಗ ಮಾಡಿದ್ವಲ್ಲ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳಲ್ಲಿ, ಅದೇ ರೀತಿಯಾಗಿ ಬಿಡಿಸ್ತಕ್ಕಂಥದ್ದು ನಾನಿವಾಗ ಬರೆಯೋ ಪ್ರಾಬ್ಲಮ್ಸ್. ಆ ರೂಪಕ್ಕೆ ತಂದು ಸಾಲ್ವ್ ಮಾಡಬೇಕು. ಇದರಲ್ಲಿ ಬರೀ 2 ಲೆಕ್ಕಗಳನ್ನ ಕೊಟ್ಟಿರ್ತೀನಿ ನಾವು. ಇದಿಷ್ಟನ್ನು ಮನೆಗೆ ಸವಾರಿ ತಗೊಳ್ಳಿ. ಹಾಗೇನೆ ನಾಳೆ ಬರ್ತಾ ಈ ಲೆಕ್ಕಗಳನ್ನ ಮಾಡ್ಕೊಂಡು ಬರ್ಬೇಕು.